ಆತ್ಮೀಯ H16 ನ್ಯೂಸ್ದ ಅಂದರೆ ಹೇ ಸೀತಾರಾಮ್ ನ್ಯೂಸ್ದ ವೀಕ್ಷಕರಿಗೆ ಸ್ವಾಗತ. ನಾನು ಎಂ.ಎ. ಮಲ್ಲಪ್ಪ ಜೋತಾವರ್. ಸಂವಿಧಾನದ ಕುರಿತ ಚರ್ಚೆ ಸಮರ ನಮ್ಮ ಪಾರ್ಲಿಮೆಂಟ್ದಲ್ಲೇ ಸಂಸತ್ನಲ್ಲೇ ಜೋರ್ದಾರಾಗಿ ನಡೀತು. ದಾಳಿ ಪ್ರತಿ ದಾಳಿ, ದಾಳಿ ಪ್ರತಿ ದಾಳಿ. ರಾಹುಲರ ದಾಳಿಗೆ ಮೋದಿಯವರ ಉತ್ತರ, ಮೋದಿಯ ದಾಳಿಗೆ ರಾಹುಲರ ಉತ್ತರ. ಇಬ್ಬರೂ ತಮ್ಮ ತಮ್ಮ ವಾದವನ್ನು ಮಂಡಿಸಿದರು. ಇಬ್ಬರೂ ಸಂವಿಧಾನ ಮೇಲೆ ಆಗುತ್ತಿರೋ ದಾಳಿಗಳ ಬಗ್ಗೆ ಮಾತಾಡಿದರು. ಇಬ್ಬರೂ ನಾವು ಸಜ್ಜನರು ವಾದ ಮಾಡಿದರು. ಇಲ್ಲಿ ಯಾರ ಪಾರ್ಟಿನೂ ಸಜ್ಜನಿಲ್ಲ, ಯಾರ ಪಾರ್ಟಿನೂ ದುರ್ಜನೂ ಇಲ್ಲ. ಅಧಿಕಾರದಾಹಿ ಎಲ್ಲ ಪಾರ್ಟಿಗಳು ಇದ್ದಾರೆ ಅನ್ನೋದನ್ನು ಒಬ್ರಿಗೊಬ್ಬರು ತೋರಿಸ್ಕೊಂಡ್ರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಇವತ್ತು ನಮ್ಮ ಸಂವಿಧಾನ ಈ ಅಧಿಕಾರದಾಹಿಗಳನ್ನು ಸಿಕ್ಕ ಒದ್ದಾಡ್ತಾ ಇದೆ. ಅಧಿಕಾರ ಹೆಂಗೆ ಪಡಿತಾ ಇದ್ದಾರೆ ಇವತ್ತು? ಗುಂಡು ಮದ್ದು ಮತ್ತೊಂದಿಲ್ಲ ಇನ್ನೊಂದಿಲ್ಲ. ಇವತ್ತು ಅಧಿಕಾರವನ್ನು ಪಡಿತಾ ಇರೋದು ಹಣದ ಬೆಂಬಲದಿಂದ ಅನ್ನೋದನ್ನು ಇಲ್ಲಿ ನಾವು ನೆನಬೇಕಾಗಿದೆ. ಅಂಬೇಡ್ಕರ್ ಅವರು ತಮ್ಮ ಸ್ವತಃ ಸಂವಿಧಾನ ರಚನೆ ಸಂದರ್ಭ ಅಥವಾ ಮುಗಿಯುವ ಸಂದರ್ಭದಲ್ಲಿ ಹೇಳ್ತಾರೆ, ಬರೀತಾರೆ, ಅತ್ಯಂತ ನೋವಿನಿಂದ ಹೇಳ್ತಾರೆ, ನಾನು ರಾಜಕೀಯ ಸ್ವಾತಂತ್ರ್ಯವನ್ನು ಕೊಟ್ಟಿನಿ ವಿನಃ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ನನಗೆ ಆಗಿಲ್ಲ, ಸಮಾನತೆ ತರಲಿಕ್ಕೆ ಆಗಿಲ್ಲ. ಈ ಸಂವಿಧಾನ ಸಮಾನತೆಯನ್ನು ಪಡಿಬೇಕಾಗಿತ್ತಪ್ಪ ಅಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ಬರಬೇಕು ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದರು. ಅದು ಇವತ್ತು ಸತ್ಯ ಆಗ್ತಾಯಿದೆ. ಯಾಕಪ್ಪ ಅಂದ್ರೆ ಸಾಮಾಜಿಕವಾಗಿ ಸ್ವಾತಂತ್ರ್ಯ ಇಲ್ದಂಗೆ ಆಗಿದೆ, ಸಮಾನತೆ ಇಲ್ದಂಗೆ ಆಗಿದೆ, ಆರ್ಥಿಕವಾಗಿಯೂ ಇಲ್ಲ. ಇವೆರಡೂ ಕಾರಣದಿಂದ ಸಮಾಜ ಅಂದ್ರೆ ಜಾತಿ, ಹಿಂದುತ್ವ ಅಥವಾ ಧರ್ಮ ಇವುಗಳ ನೆಲೆಯಲ್ಲಿ, ಧರ್ಮಗಳ ನೆಲೆಯಲ್ಲಿ ಇವತ್ತು ಒಂದು ಕಡೆ ಇದ್ದರೆ ಇನ್ನೊಂದು ಹಣದ ಬೆಂಬಲ ಮತ್ತೊಂದು ಕಡೆ. ಇವತ್ತು ಅಧಿಕಾರ ಅನ್ನುವಂಥದ್ದು, ಇವತ್ತು ಸಂವಿಧಾನ ಅನ್ನುವಂಥದ್ದು, ಈ ಎರಡೂ ದಾಳಿಗಳಿಂದಾಗಿ ಏನಾಗ್ಯದಪ್ಪ ಅಂದರೆ ಇವತ್ತು ಈ ಅಧಿಕಾರ ದುರಾಶೆಯ ದಾಳಿಗಳ ನಡಕಕ್ಕೆ ಸಂವಿಧಾನ ಛಿದ್ರ ಆಗ್ಲಿಕ್ಕತ್ತದ. ಅದಕ್ಕೆ ಸ್ವತಃ ನುಂಡು ಹೇಳಿದರು, ಇದು ಎಲ್ಲಿವರೆಗೆ ಸಾಧ್ಯವೋ ಆರ್ಥಿಕ ಸಮಾನತೆ ಮತ್ತು ಸಾಮಾಜಿಕ ಸಮಾನತೆ ಅಲ್ಲಿವರೆಗೆ ನಮ್ಮ ಸಂವಿಧಾನ ಇದು ಕೇವಲ ಸಂವಿಧಾನ ಅಂತ ಹೇಳಿದರು. ಅದು ಇವತ್ತು ನಿಜ ಆಗ್ತಾಯಿದೆ ಅಂತ. ಎಷ್ಟು ಸತ್ಯವನ್ನು, ಎಷ್ಟು ವಾಸ್ತವ ಸತ್ಯವನ್ನು ಹೇಳಿದರು. ನನಗೆ ಇದು ಸಾಧ್ಯ ಆಯಿತು. ರಾಜಕೀಯ ಸಮಾನತೆ ಒಬ್ಬರಿಗೆ ಒಂದು ಮತ, ಅವ್ರು ಯಾರೂ ಇರಲಿ, ಒಬ್ಬ ಶ್ರೀಮಂತರಿರಲಿ, ಬಡವಿರಲಿ, ಯಾವುದೇ ಜಾತಿಯವರಿರಲಿ, ಯಾವುದೇ ಕುಲದವನಿರಲಿ, ಯಾವುದೇ ಧರ್ಮದವನಿರಲಿ, ಎಲ್ಲರಿಗೂ ಒಂದೇ ಮತ. ಯಾರಿಗಾದರೂ ಹೆಣ್ಣುಮಗಳಿರಲಿ ಗಂಡು ಮಗಳು ಸಮಾನರು. ರಾಜಕೀಯ ಸಮಾನತೆ ಅಂತಂದೆ, ಆದರೆ ಆರ್ಥಿಕ ಸಮಾನತೆ ಇರಲಿಲ್ಲ. ಆರ್ಥಿಕ ಸಮಾನತೆ ಬಂದಾಗ ಮಾತ್ರ ಅದಕ್ಕೆ ಅವರು ಒತ್ತು ಕೊಟ್ಟು ಹೇಳಿದ್ದು ಸಮಾಜವಾದದ ನೆಲೆಗಟ್ಟಿನಲ್ಲಿ ಅರ್ಥವ್ಯವಸ್ಥೆ ಆಗಬೇಕಾಗಿದೆ. ಸಮಾಜವಾದ ಅಂದರೆ ಅವ್ರ ಮೂಲ ಗುರಿ ಕಮ್ಯುನಿಸಮ್ ಕಡೆ ಇತ್ತು. ಬಟ್ ಆದರೆ ಕಮ್ಯುನಿಸಮ್ದಷ್ಟು ನಿಷ್ಠೂರತೆ ಇರಲಿಲ್ಲಲ್ಲೇ ಲೋಹಿಯಾವಾದದ್ದು ಅವ್ರ ಲಕ್ಷ್ಯ ಅನ್ನೋದನ್ನು ಅವ್ರು ಗಮನಿಸ್ಬೇಕಾಗಿದೆ. ಅದಿಲ್ಲ ಅಂದರೆ ಇಲ್ಲಿ ಸಮಾನತೆ ಇಲ್ಲ, ಇಲ್ಲಿ ಸ್ವಾತಂತ್ರ್ಯವೂ ಇಲ್ಲ, ಮತ್ತೊಂದು ಎಲ್ಲ ಮಾರಾಟ ಆಗ್ತಾವೆ ಇಲ್ಲ ಅನ್ನೋದು ಅದು ಸತ್ಯನ ಆಗಿಬಿಟ್ಟದೆ. ಇವತ್ತು ದುಡ್ಡಿನ ಮುಂದೆ ಯಾವ ಸಂವಿಧಾನವೂ ಇಲ್ಲಪ್ಪ. ಇವತ್ತು ಚುನಾವಣೆನೇ ಇವತ್ತು ಭ್ರಷ್ಟ ಹೋಗಿಬಿಟ್ಟಿದ್ದಾವೆ. ಇವತ್ತಿನ 75 ವರ್ಷಗಳ ಇತಿಹಾಸನ ಗಮನಿಸಿದಾಗ ಯಾರೂ ಇಲ್ಲ. ಅವರು ಕಾಂಗ್ರೆಸ್ಗಿರಲಿ, ಬಿ ಜೆ ಪಿಗಿರಲಿ. ನಾವು ಇವತ್ತಿಗೆ ಹಿಂದೆ ಹೇಳ್ತಾ ಇದ್ರು ಬಿ ಜೆ ಪಿಗೆ ಅಧಿಕಾರ ಸಿಕ್ಕಿರಲಿಲ್ಲ. ಆ ಸಂದರ್ಭದಲ್ಲೇ ನಾವು ಒಳ್ಳೆಯ ಆಡಳಿತ ಕೊಡ್ತೀವಿ, ಸಜ್ಜನ ಆಡಳಿತ ಕೊಡ್ತೀವಿ, ನಾವು ಪ್ರಾಮಾಣಿಕ ಇದ್ದೀವಿ ಅಂತೇಳಿ ಇವತ್ತು ಅವ್ರು ಎದಿ ಮುಟ್ಕೊಂಡು ಹೇಳಿ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಅವರು ಸಹ ಹಣ ಇದ್ದವ್ರ ಪರ ಮತ್ತು ಸಾಮಾಜಿಕವಾಗಿ ಮೇಲ್ಜಾತಿ ಅಥವಾ ಮೇಲ್ವರ್ಣೀಯ ಪರ ತಮ್ಮ ಆಡಳಿತ ಮಾಡ್ತಾ ಇದ್ದಾರೆ. ಇಲ್ಲಿ ವರ್ಗ ಮತ್ತು ವರ್ಣ ಎರಡೂ ಕೂಡ ವರ್ಕ್ ಮಾಡ್ತಾ ಇದ್ದಾವ. ಮೇಲ್ವರ್ಣ ಮತ್ತು ಮೇಲ್ವರ್ಗ ಇಲ್ಲಿ ಆಳ್ತಾ ಇದ್ದಾವ. ಇವತ್ತು 500 ನಾ ಮೇಲಿನ ಹೇಳುತ್ತಿರುವಂತಹ ಈ ಸಂದರ್ಭದಲ್ಲಿ 543 MP ಗಳು, ಇನ್ನುಳಿದ ಎಲ್ಲ ರಾಜ್ಯಗಳ MLAಗಳು. ಯಾರು ಇವತ್ತು ಒಬ್ಬ ಅತ್ಯಂತ ಕಡು ಬಡವ MLA ಇದ್ದಾನೆ ಅಥವಾ MP ಇದ್ದಾನೆ ಹೇಳ್ರಿ, ಇದೇನು ತೋರಿಸ್ತದಪ್ಪ ಅಂದರೆ ಇದು ಅಸಮಾನತೆ ಅಂತ. ದುಡ್ಡಿದ್ದವ್ರು ಮಾತ್ರ ಅಧಿಕಾರ ಪಡೆಯುವಂಥದ್ದು, ಅಧಿಕಾರಕ್ಕಾಗಿ ದುಡ್ಡು, ದುಡ್ಡಿಗೆ ಅಧಿಕಾರ. ಇದು ಇವತ್ತಿನ ಪರಿಸ್ಥಿತಿ, ಸಂವಿಧಾನದ ಪರಿಸ್ಥಿತಿ. ಈ ನೆಲೆಯಲ್ಲಿ ಒಬ್ರಿಗೊಬ್ಬರು ಆರೋಪ ಮಾಡಿರ್ಬೋದಿಲ್ಲ ಅಂತಲ್ಲ. ಕಾಂಗ್ರೆಸ್ಸಿಗರು, ರಾಹುಲ್ ಗಾಂಧಿಯವರು ನಾವು ಪ್ರಾಮಾಣಿಕ ಇದ್ದೀವಿ ಅಂತ ಹೇಳಿರ್ಬೋದು. ಮೋದಿಯವರ ಪ್ರತಿಯಾಗಿ ನೀವು ತುರ್ತು ಪರಿಸ್ಥಿತಿ ಅಂದರೆ ನಿಮ್ಮಿಂದ ಈ ದೇಶದಲ್ಲಿ ಸಂವಿಧಾನ ಹಾಳಾಗಿ ಹೋಯಿತು. ಸ್ವತಃ ನಮ್ಮ ನೆಹರೂರವರು ಸಹ ಪತ್ರ ಬರೆದಿದ್ದರು, ಒಂದು ವೇಳೆ ನಿಮ್ಮ ವ್ಯವಹಾರಗಳಿಗೆ ಸಂವಿಧಾನ ಬಂದರೆ ಬದುಕು ಸೇರಿಸ್ರಿ ಅಂತೇಳಿ ಹೇಳಿದ್ದೆ. ಅವತ್ತು ನೆಹರೂರು ಮಾತನ್ನು ರೆಫರ್ ಮಾಡ್ತಾಯಿದ್ರು. ಇವತ್ತು ಏನು ಮಾಡ್ತಾ ಇದ್ದಾರೆ? ಅವರು ಏನಪ್ಪ ಅಂತಂದ್ರೆ ಸರ್ವಾಧಿಕಾರಿಗಳಾದರು ಅಂತೇಳಿ. ನೀವು ಇವತ್ತು ಸರ್ವಾಧಿಕಾರಿ ಆಗ್ತಾ ಇರೋದು ಎಲ್ಲಿ ಮಾತಂತ. ಕಾಂಗ್ರೆಸ್ ಸರ್ವಾಧಿಕಾರಿ ಅರ್ಥವ್ಯವಸ್ಥೆಯನ್ನು ಏನು ಮಾಡಿದಪ್ಪ ಅಂತಂದ್ರೆ ಭಿನ್ನ ಮಾಡಿತು, ಇದ್ದವ್ರು ಹಂಗೆ ಮಾಡಿತು ಅಂಥೇಳಿ ನೀವು ಟೀಕೆ ಮಾಡಿ ಕೊನೆಗೆ ಬಂದು ನೀವೇನು ಮಾಡಿದ್ರಿ?
ಈಗ ಒಬ್ಬ ವ್ಯಕ್ತಿ ಕೈಯಲ್ಲಿ ಇಡೀ ದೇಶನ ಕೊಟ್ಟು ಕೂತಿದ್ದಾರೆ ಅರ್ಥ ವ್ಯವಸ್ಥೆಯಲ್ಲಿ. ಅದಾನಿ ಕೈಯಲ್ಲಿ ಇಡೀ ಅರ್ಥವ್ಯವಸ್ಥೆ, ಅದಾನಿ ಅಂಬಾನಿ ಅಂತ ಕೆಲವು ಕಾರ್ಪೊರೇಟ್ ಕೈಯಲ್ಲಿ ಈ ದೇಶನ ಕೊಂಡಿದ್ರಿ. ಇದೇನು ಅಂತ ಕಾಂಗ್ರೆಸ್ಸನ್ನು ಟೀಕೆ ಮಾಡೋ ನೈತಿಕ ಹಕ್ಕು ನಿಮ್ಮಲ್ಲೇ ಇಲ್ಲದಂತ ನಾವು ಈಗ ಕೇಳ್ತಾ ಇರೋದೇನಪ್ಪ ಅಂತಂದ್ರೆ, ಇದರ್ಥ ಕಾಂಗ್ರೆಸ್ಸಿಗರು ಒಳ್ಳೆ ಆಡಳಿತ ಕೊಟ್ಟರು ಅಂತಲ್ಲ, ಸಂವಿಧಾನಕ್ಕೆ ಬದ್ದಿದ್ರು ಅಂತಲ್ಲ, ಮತ್ತೇನೂ ಅಲ್ಲ. ಅವರು ಸಂವಿಧಾನ ಇದೆ ಅಂತ ತಿಳ್ಕೊಂಡು ಇವತ್ತಿಗೂ ಒಂದು ರೀತಿ ಪ್ರಜಾಪ್ರಭುತ್ವ ಆರ್ಥಿಕವಾಗಿ ಅಸಮಾನತಿದ್ದರೂ ಸಹ ಪ್ರಜಾಪ್ರಭುತ್ವ ಬದುಕದ. ಇಲ್ಲೇ ಜಾತಿ ನೆಲೆಗಟ್ಟಿನಲ್ಲಿ, ಧರ್ಮದ ನೆಲೆಗಟ್ಟಿನಲ್ಲಿ ದಾಳಿಗಳಾದರೂ ಸಹ ಇನ್ನೂ ಈ ದೇಶ ಉಳಿದುಕೊಂಡದ. ಇದು ಕಾರಣ ಸಂವಿಧಾನ. ಯಾಕೆಂದರೆ ಅಟ್ಲೀಸ್ಟ್ ರಾಜಕೀಯ ಒಂದು ಮತ ಒಂದು ಪ್ರತಿಯೊಬ್ಬರಿಗೆ ಕೊಟ್ಟಂಥ ದೃಷ್ಟಿ ಇಟ್ಕೊಂಡು ಇಲ್ಲೊಂದಿಷ್ಟು ಕಾನೂನು ಇದಪ್ಪ ಅಂತ ಹೇಳೋದು. ಇಲ್ಲಾಂದ್ರೆ ಎಂದೂ ಇದು ಮುಗಿದು ಹೋಗುವಂಥ ಪರಿಸ್ಥಿತಿ. ಯಾಕಪ್ಪ ಅಂತಂದ್ರೆ ಈ ದೇಶದಲ್ಲಿ ನಾವು ನೋಡ್ತಾ ಬಂದಾಗ ಎಲ್ಲ ಕಾಲದಲ್ಲೂ ದುಡ್ಡಿದ್ದಂಥವರು, ಸಾಮಾಜಿಕ ಮೇಲ್ವರ್ಗೀಯರು ಮಾತ್ರ ಅಧಿಕಾರ ಅನುಭವಿಸ್ತಾ ಬಂದರು, ಇವತ್ತು ಅನುಭವಿಸ್ತಾ ಇದ್ದಾರೆ. ಈ ಸಂವಿಧಾನದಿಂದ ಇವ್ರನ್ನ ತಡೀಲಿಕ್ಕೆ ಆಗಿಲ್ಲ ಇಲ್ಲಿವರೆಗೆ ಅನ್ನೋದು ವಸ್ತುಸ್ಥಿತಿ. ಅದಕ್ಕಾಗಿ ನಾವು ಅದನ್ನು ನೋವಿನಿಂದ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು, ನಾವು ಇವತ್ತು ಆರ್ಥಿಕ ಸಮಾನತೆ, ಸಮಾಜ ಸಮಾನತೆ ಇನ್ನು ಮುಂಬರುವ ದಿನದಲ್ಲಿ ಆಗ್ಬೋದು ಅನ್ನೋದು ಆಶೆ ಮಾಡ್ತಾರಣ್ಣ. ಆದರೆ ಎದಕ್ಕೆ ಆಶೆ ಮಾಡ್ತಾರೆ? ಸಮಾಜವಾದಿಯ ಆಡಳಿತ ಬರಬೇಕು, ಲೋಕ ಕಲ್ಯಾಣಗಾರ ಹೇಳ್ತಾರೆ ಎಲ್ಲರೂ. ಇವತ್ತೇನೋ ಒಂದಿಷ್ಟು ಅಕ್ಕಿ ಕೊಟ್ಟು, ಗೋಧಿ ಕೊಟ್ಟು, ಮತ್ತಿನ ಕೊಟ್ಟು ಅಧಿಕಾರ ಕಸ್ಕೊಳ್ತಾ ಇದ್ದಾರೆ, ಲಭಕ್ ಸ್ವಾಹ ಅಂತೇಳಿ. ಅದು ಸಮಾನತೆ ಇಲ್ಲದೇ ಇಲ್ಲ. ಇಲ್ಲಿ ಜಾತೀಯತೆ ಹೋಗಲಿಲ್ಲ, ಧರ್ಮಾಂಧತೆ ಹೋಗಲಿಲ್ಲ, ಒಬ್ರಿಗೊಬ್ರು ಕೊಲ್ಲೋದು ಬಿಡೋದು ಆಗಲಿಲ್ಲ. ಸಂವಿಧಾನದೆಲ್ಲ ಇದು ತಡಿಬೇಕಪ್ಪ ಅಂತದ ಆದ್ರೆ ಆಗ್ತಾಯಿಲ್ಲ. ವಾಸ್ತವದಲ್ಲಿ ಹೇಳೋದು ವಸ್ತುಸ್ಥಿತಿ. ಕಾಂಗ್ರೆಸ್ನವರಿಂದ ಇವತ್ತು ಹೇಳ್ಬೋದು, ಇಲ್ಲ ಕಾಂಗ್ರೆಸ್ಸಿಗರಿಂದ ನಮ್ಮ ಸಿಖ್ಖರ ಮೇಲೆ ಹತ್ಯೆ ಆಯಿತು, ಕಾಂಗ್ರೆಸ್ಸಿಗರಿಂದ ತುರ್ತು ಪರಿಸ್ಥಿತಿ ಬಂತು, ಕಾಂಗ್ರೆಸ್ಸಿಗರು ಗರೀಬಿ ಹಟಾವು ಅಂತೇಳಿ ಗರೀಬನ ಹಟಾವು ಮಾಡಿರೋಲ್ಲ ಟೀಕೆ ಮಾಡ್ತಾರೆ. ಇವರು ಸ್ವತಃ ನೆಹರೂರವರಾದರೂ ಸಹ ಈ ಸಂವಿಧಾನ ವಿರೋಧಿಯಾಗಿದ್ದರು ಅಂತ ಹೇಳ್ತಾ ಇದ್ದಂಥ ಮೋದಿಯವರು ಇವತ್ತು ಸಂವಿಧಾನ ಪರ ಎಲ್ಲಿದ್ದಾರೆ? ಇವರು ಏನು ಮಾಡಿದ್ದಾರೆ ಈ 10 ವರ್ಷಗಳಲ್ಲಿ ಅನ್ನೋದು ಇವತ್ತು ಅವ್ರನ್ನ ಕೇಳೋ ಪ್ರಸಂಗ ಬಂದದ್ದು. ಅಂದ್ರೆ ಈ 75 ವರ್ಷಗಳ ಸಂವಿಧಾನ ರಚನೆಯ ನಂತರದ ದಿನಗಳನ್ನು ನಾವು ನೆನಪಿಸ್ಕೊಂಡಾಗ ಎಲ್ಲರೂ ಬಂದವರು ಅಧಿಕಾರಕ್ಕಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡವ್ರು ವಿನಃ ಜನಸಾಮಾನ್ಯರಿಗಾಗಿ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಎಲ್ಲೊಬ್ಬರು ಇಬ್ಬರು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದೇನೆ, ಅದು ದೊಡ್ಡ ಇಶ್ಯೂ ಮಾಡಿ ಹೇಳುವಂಥದ್ದು ಭಾಳ ಆಗಿಬಿಟ್ಟದ. ಅದು 75 ವರ್ಷದಲ್ಲ. ಈ ಸಂವಿಧಾನದ ಇಲ್ಲಂತಲ್ಲ, ಸಂವಿಧಾನ ಇದೆ ಅಂತ ನಾವೆಲ್ಲ ಇದ್ದೀವಿ. ಇಲೆಕ್ಷನ್ ಆಗ್ತಾಯಿದ್ದಾವ, ಎಲ್ಲ ಆಗ್ತಾಯಿದ್ದಾವೆ. ಅದು ಇಲೆಕ್ಷನ್ ಪಾರದರ್ಶಕವಾಗಿ ಆಗ್ತಾಯಿಲ್ಲ. ಇವತ್ತು ಸಂವಿಧಾನದ ಸ್ಟ್ರಿಕ್ಟ್ ರೂಲ್ಸ್ ಇದ್ದು ಸಹಿತ ಒಂದು ಪುಸ್ತಕದ ಬದನೆಕಾಯಿ ಆದಂಗೆ ಆಗಿಬಿಟ್ಟಿದೆ ಇವತ್ತು. ಇದಕ್ಕಾಗಿ ಇವತ್ತು ಸದನದಲ್ಲಿ 75 ವರ್ಷಗಳ ಸದನದಲ್ಲೇ ಚರ್ಚೆ ನಡೆದಾಗ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡಿದರು. ಮೊದಲಿಗೆ ನಮ್ಮ ರಾಹುಲ್ರವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಏನಪ್ಪ ಅಂತಂದ್ರೆ ನಮ್ಮ ವೀರ್ ಸಾವರ್ಕರ್ ಅವರ ವಿಚಾರವನ್ನು ಇಟ್ಟುಕೊಂಡು ಸಂವಿಧಾನದಲ್ಲಿ ಭಾರತೀಯತೆ ಏನೂ ಇಲ್ಲ, ಇದರ ಬದಲು ಹಿಂದೂ ಸಂಸ್ಕೃತಿ ಮನುಸ್ಮೃತಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತೇನೆ, ವೇದದ ನಂತರ ಮನುಸ್ಮೃತಿಯನ್ನು ಹೆಚ್ಚಾಗಿ ಹಿಂದೂಗಳು ಆರಾಧಿಸುತ್ತಾರೆ ಅಂತ ಸಾವರ್ಕರ್ ಹೇಳಿದ್ದನ್ನು ಇದಕ್ಕೆ ವಿರೋಧವಾಗಿ ನೀವು ಸಂವಿಧಾನ ಹೇಳ್ತಾ ಇದ್ರಲ್ಲ, ಇವತ್ತು ಸಂವಿಧಾನ ಬೇಕಂತ ಹೇಳ್ತಾ ಇದ್ರು ಅವ್ರು ಟೇಕೆ ಮಾಡಿ ಮಾಡ್ತಾಯಿದ್ದಾರೆ ಮೋದಿಯವರಿಗೆ. ನೀವು ವೀರ್ ಸಾವರ್ಕರ್ ಅವರು ಆರಾಧಕರು, ನೀವು ಅದನ್ನ ಯಾಕೆ ಮಾಡಲಿಲ್ಲ? ಇವತ್ತು ನಾಟಕ ಮಾಡ್ತಾಯಿದ್ದೀರಿ ಅದು ಮೇಲ್ಪದರಲ್ಲಿ. ಯಾಕೆಂದ್ರೆ ಮೊನ್ನೆ ನಡೆದ ಒಂದು ಲೋಕಸಭಾ ಚುನಾವಣೆಯಲ್ಲೇ ಜನ ನೀವು ಪಾಠ ಕಲಿಸಿದ್ದಾರೆ, ನಮ್ಮೆಲ್ಲರಿಗಿಂತ ಸಂವಿಧಾನ ದೊಡ್ಡದು ಅಂತ. ಅದಕ್ಕಾಗಿ ನೀವು ಇವತ್ತು ಅದನ್ನು ಮಾತಾಡ್ತಾ ಇದ್ದೀರಿ ಅಧಿಕಾರಕ್ಕೆ, ಅದು ಅಧಿಕಾರಕ್ಕಾಗಿ ಸಂವಿಧಾನ ಬಗ್ಗೆ ಮಾತಾಡ್ತಾ ಇದ್ದೀರಿ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರತಿದಾಳಿ ಮಾಡಿದಂಥ ಮೋದಿ ಅವರು ನೀವೇನು ಸುದ್ದಿಲ್ಲ, ಸ್ವತಃ ನಿಮ್ಮ ನೆಹರೂರವ್ರನ್ನ ಪತ್ರಗಳನ್ನು ಬರೆದಿದ್ರು ಅನ್ನೋದು ರೆಫರ್ ಮಾಡಿ ಹೇಳ್ತಾ ಇದ್ದಾರೆ. ಇಂದಿರಾ ಗಾಂಧೀಜಿಯವರು ತುರ್ತು ಪರಿಸ್ಥಿತಿ ನೆನಪಿಸ್ಕೊಳ್ತಾ ಇದ್ದಾರೆ. ಆದಷ್ಟು ನಾವು ಇವತ್ತು ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಒಬ್ಬ ವ್ಯಕ್ತಿ ಇಡೀ ವ್ಯವಸ್ಥೆಯನ್ನು ಕೊಡುವಂಥದ್ದು ಈ 10 ವರ್ಷಗಳು ಏನೇನು ಮಾಡಿದ್ರು ಅದ್ರ ಬಗ್ಗೆ ಅದು ನಮ್ಮ ಸಾಧನೆ ಹೇಳಿಕ್ಕೆ ಪ್ರಯತ್ನ ಮಾಡ್ತಾರೆ ವಿನಃ ಇಲ್ಲಿ ಏನು ನಡೀತಾ ಇದೆ, ಇಲ್ಲಿ ಬಡತನಕ, ಇಲ್ಲಿ ಮಾರ್ಕೆಟ್ ಏರಿಕೆ ಮತ್ತು ಯುವಕರಿಗೆ ಉದ್ಯೋಗ ಇಲ್ಲದಂಥದ್ದು, ಯುವಕರಿಗೆ ಕಲಿಯುವ ವ್ಯವಸ್ಥೆ ಇಲ್ಲದಂಥದ್ದು, ಕಲಿತರೂ ಉದ್ಯೋಗ ಇಲ್ಲದಂಥ ವ್ಯವಸ್ಥೆ ಬಗ್ಗೆ ಉತ್ತರ ಅವರಿಂದ ಏನೂ ಇಲ್ಲ. ಹೀಗಾಗಿ ಇಲ್ಲಿ ಸಮಾನತೆ ಅನ್ನೋದು ಗಗನ ಕುಸುಮ ಆಗಿಬಿಟ್ಟದಂತ. ಕೇವಲ ಸಮಾನತೆ ಇಲೆಕ್ಷನ್ ಸಮಯದಲ್ಲಿ ಅದು ಸಹಿತ ಒಂದು ಹೋಟೆಲ್ಗಳನ್ನು ದುಡ್ಡಿಂದ ಕೊಳ್ಳುವಂಥ ವ್ಯವಸ್ಥೆ ನಾವು ನೋಡ್ತಾ ಇದ್ದೀವಿ. ಗ್ಯಾರಂಟಿಗಳಿಂದ ಊಟ ಕೊಡ್ತಾ ಇದ್ದೀವಿ, ದುಡ್ಡು ಹಂಚೋದ್ರಿಂದ, ಸಾರಾಯಿ ಹಂಚೋದ್ರಿಂದ, ಹೆಣ್ಣುಮಕ್ಕಳಿಗೆ ನಾವೇನೋ ಬಟ್ಟೆ ಬರೆಗಳನ್ನು ಹಂಚೋದ್ರಿಂದ ಇವತ್ತು ಮತಗಳ ಸಹಿತ ಖರೀದಿ ಮಾಡ್ತಾ ಇದ್ದೀವಿ. ಹೀಗಾಗಿ ಈವನ್ ಇಲೆಕ್ಟ್ರಲ್ ಬಾಂಡ್ಗಳ ಮೂಲಕ ಸಹಿತ ನಾವು ಏನೇನು ಮಾಡಿದ್ದೀವಿ ಅನ್ನೋದು ಇತಿಹಾಸ ನಮ್ಮ ಮುಂದದ. ಈಗ ಇಂಥ ಪ್ರಸಂಗದಲ್ಲ ದುಡ್ಡು ಹಂಚಿ ನಾವು ಗೆದ್ದು ಬರುವಂಥ ಪ್ರಸಂಗದಲ್ಲ ಇಲ್ಲಿ ಎಲ್ಲದ ಸಮಾನತೆ, ಎಲ್ಲದ ಅಧಿಕಾರ ಎಲ್ಲರಿಗೂ. ಕೇವಲ ಇವತ್ತಿನ ನಮ್ಮ ಮತದಾರ ಏನಪ್ಪ ಅಂದ್ರೆ ಮತಯಂತ್ರ ಆಗಿಬಿಟ್ಟಿದ್ದಾನೆ. ದುಡ್ಡು ಕೊಟ್ಟರೆ ಯಾರಿಗೆ ಹಾಕೋದು ಹೇಳಿ ಅಂತ ಹೇಳೋ ಹಾಕುವಂಥ ವ್ಯಕ್ತಿ ಆಗಿದ್ದಾನೆ. ಅವು ಎಂದು ಬದಲಾಗ್ತಾನೋ ಗೊತ್ತಿಲ್ಲ. ಯಾಕೆ ಎಲ್ಲರೂ ಶಿಕ್ಷಣ ಸಿಗ್ತಾನೆ ಇಲ್ಲ. ಪ್ರತಿಯೊಬ್ಬ ಶಿಕ್ಷಣ ಕೊಡುವಂಥ ಪ್ರಯತ್ನ ಯಾವ ಸರ್ಕಾರ ಇದುವರೆಗೆ ಮಾಡಿಲ್ಲ.
ಹೀಗಾಗಿ ಇಲ್ಲಿ ನಮ್ಮಲ್ಲಿ ಅಶಿಕ್ಷಿತರ ಸಂಖ್ಯೆ ಹೆಚ್ಚದ. ಸಹಿ ಮಾಡ್ಲಿಕ್ಕೆ ಬಂದ ಶಿಕ್ಷಣ ಅದಂಗಲ್ಲ, ಭಾಳಷ್ಟು ಜನರದೇ ನಮ್ಮ ಸಹಿ ಮಾಡ್ಲಿಕ್ಕೆ ಬರ್ತದೆ ರೀ. ಆದರೆ ವಸ್ತುಸ್ಥಿತಿ ತಿಳ್ಕೊಂಡು ಯಾರು ಒಳ್ಳೆಯವರು ಯಾರು ಕೆಟ್ಟವರು, ನಮಗೆ ಏನು ಮಾಡಿದ್ರು, ಇದು ನಿಜವಾಗಿಯೂ ಸಂವಿಧಾನ ಪ್ರತಿಯೊಬ್ಬ. ಇನ್ನೊಂದು ಮಾತು ನಾವು ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗ್ಯದ. ಇವತ್ತು ಈ ಸಂವಿಧಾನದ ಬಗ್ಗೆ ಮಾತಾಡುವಂಥ ಮೋದಿಯವರಾಗಿರ್ಬೋದು, ನಮ್ಮ ರಾಹುಲ್ ಗಾಂಧಿಯವರಾಗಿರ್ಬೋದು, ಇವರಿಬ್ಬರು ಸಂವಿಧಾನ ಅಭ್ಯಾಸ ಮಾಡಿದಾರ. ನಿಜವಾಗಿ ಅಭ್ಯಾಸ ಮಾಡಿದ್ರೆ ಅನುಷ್ಠಾನಗೊಳಿಸ್ಕೊಂಡಾರ ತಮ್ಮಲ್ಲಿ ತಾವು ಅನ್ನೋದನ್ನು ಸಹಿತ ಪ್ರಶ್ನೆ ಮಾಡಬೇಕಾಗಿದೆ. ಇಬ್ಬರಲ್ಲಿ ಯಾರು ಹೆಚ್ಚು ಸಂವಿಧಾನ ಓದ್ಕೊಂಡಿದ್ದಾರೆ, ಸಂವಿಧಾನ ಬಗ್ಗೆ ಇವ್ರಿಗೆ ಏನು ಜ್ಞಾನ ಅದ ಅಂತೇಳಿ. ಯಾರೋ ಒಂದಿಷ್ಟು ಬುದ್ಧಿವಂತರು ತಮಗೆ ಬೇಕಾದಂಗೆ ಫೀಡ್ ಮಾಡಿ ಇವ್ರ ಕಡೆ ಮಾತಾಡಿಸ್ತಾ ಇರ್ತಾರೆ. ಒಂದು ವೇಳೆ ನಿಜವಾಗಿಯೂ ಸಂವಿಧಾನ ಓದಿದೆ, ನಿಜವಾಗಿಯೂ ಅಂಬೇಡ್ಕರ್ರನ್ನ ಅರ್ತಿದ್ರೆ, ನಿಜವಾಗಿಯೂ ಗಾಂಧೀಜಿಯವ್ರನ್ನ ಅರ್ತಿದ್ರೆ, ಗಾಂಧೀಜಿಯವ್ರನ್ನ ಬರ್ರಿ ಅಂಬೇಡ್ಕರ್ನ ಅರ್ತಿದ್ರೆ ಇವತ್ತು ಆರ್ಥಿಕ ಸಮಾನತೆ ತೋರಿಸೋಗಿ ಇವತ್ತು ಪ್ರಯತ್ನ ಮಾಡ್ತಾಯಿದ್ರು. ಪ್ರತಿಯೊಬ್ಬರಿಗೂ ಉದ್ದೇಶ ಹೋಗುವಂಥ ವ್ಯವಸ್ಥೆ ನಮ್ಮ ಗಾಂಧಿಯವರಲ್ಲಿ ಇತ್ತು. ಹಿಂದೆ ಸ್ವರಾಜ್ಯ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ನಾವು ಇಷ್ಟೆಲ್ಲ ಬರ್ತಾಯಿದೆ. ಅದು ಯಾವ ರೀತಿ ಇತ್ತು, ಹಿಂದೆ ಸ್ವರಾಜ್ಯ ಏನು ಹೇಳಿದಾರೆ ಗಾಂಧಿ ಅನ್ನುವಂಥದ್ದನ್ನು. ಅಂದ್ರೆ ಇವ್ರು ಯಾರಿಗೂ ಆರ್ಥಿಕ ಸಮಾನತೆ ಎಲ್ಲರಿಗೂ ಕೊಡೋದು ಬೇಕಾಗಿಲ್ಲ, ಶಿಕ್ಷಣ ಸಮಾನವಾಗಿ ಎಲ್ಲರಿಗೂ ಕೊಡೋದು ಬೇಕಾಗಿಲ್ಲ, ಎಲ್ಲರಿಗೂ ಆರೋಗ್ಯ ಸಮಾನವಾಗಿ ಕೊಡೋದು ಬೇಕಾಗಿಲ್ಲ, ಏನು ಕೊಡೋದು ಬೇಕಾಗಿಲ್ಲ. ತಾವಷ್ಟು ಅಧಿಕಾರದಲ್ಲಿದ್ದರೆ ಸಾಕು. ಇಲ್ಲಿ ದಡ್ಡರ ಸಂಖ್ಯೆ ಹೆಚ್ಚಿರಬೇಕು, ಅಶಿಕ್ಷಿತ ಸಂಖ್ಯೆ ಹೆಚ್ಚಿರಬೇಕು. ಅಂದಾಗ 500,000 ಓಟ್ ಹಾಕ್ತಾರೆ, ಓಟ್ ಹಾಕಿಸ್ಕೊಳ್ಳೋದು, ಮತ್ತು 5 ವರ್ಷ ಆಡಳಿತ ಮಾಡ್ತಾ ಹೋಗುವಂಥ ದುಷ್ಟ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಆರ್ಥಿಕ ಅಸಮಾನತೆಯಿಂದಾಗಿ ರಾಜಕೀಯ ಸಮಾನತೆಯೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಒಬ್ರಿಗೆ ಒಂದು ಮತ ಇದ್ರು ಆ ಮತ ಖರೀದಿ ಮಾಡುವಂಥ ಶಕ್ತಿ ಹಾಕಲ್ಲ, ಮತ್ತು ಮಾರಾಟ ಮಾಡುವಂಥ ಇಲ್ಲಿ ಮತದಾರರಿದ್ದಾರೆ. ಹೀಗಾಗಿ ಸಂವಿಧಾನ ಇವತ್ತು ನಮ್ಮಲ್ಲಿ ಯಶಸ್ಸು ಆಗಿತ್ತು ಅನ್ನೋದು ಭಾಳ ಹೇಳೋದು ಭಾಳ ಕಷ್ಟದ ಕೆಲಸ ಅಲ್ಲ, ಹೇಳೋದು ಅಲ್ಲ. ಅದು ಏನೋ ಉಳಿದದ ನಮ್ಮಲ್ಲಿ ಸಂವಿಧಾನದ ಒಂದು ಚೌಕಟ್ಟದ, ಅದನ್ನು ಅದನ್ನೇ ನಾವು ಚುರುಕು ಮಾಡ್ತಾಯಿದ್ದೀವಿ. ಅಲ್ಲೇ ಏನೇನೋ ಮಾಡ್ತಾಯಿದ್ದೀವಿ, ಇಡೀ ವ್ಯವಸ್ಥೆನ ಹಾಳು ಮಾಡ್ತಾಯಿದ್ದೀವಿ. ಆ ನೆಲೆಯಲ್ಲೆಲ್ಲ ಇವತ್ತು ನಾವು ಮತ್ತೊಮ್ಮೆ ಮರುಚಿಂತನೆ ಮಾಡಬೇಕಾಗ್ಯದ. ನಮಗೆ ಸಮಾಜವಾದಿ ನೆಲೆಗಟ್ಟಿನಲ್ಲಿ ಸಮಾನತೆ ಬರಬೇಕಾಗ್ಯದ. ಪ್ರತಿಯೊಬ್ಬರಿಗೂ ಒಂದು ಸಮಾನತೆ ಬದುಕಾಗಬೇಕಾಗ್ಯದ, ಆರ್ಥಿಕ ಸಮಾನತೆ ಬರಬೇಕಾಗ್ಯದ. ಅದು ಸಂವಿಧಾನದಿಂದ ಇಲ್ಲಿವರೆಗೆ ಸಾಧ್ಯ ಆಗಿಲ್ಲ. ಅದೇ ಕಾಲಕ್ಕೆ ಸಾಮಾಜಿಕ ಸಮಾನತೆ ಬರಬೇಕಾಗ್ಯದ, ಜಾತಿಗಳ ಸಮಾನತೆ ಬರಬೇಕಾಗ್ಯದ. ಇನ್ನೂವರೆಗೆ ಬಂದಿಲ್ಲ. ಯಾವ ಅಂಬೇಡ್ಕರ್ ಅವರು, ಯಾವ ಗಾಂಧೀಜಿಯವರು ಬಯಸಿದ್ರೋ ಇವತ್ತು ಅದು ಯಶಸ್ವಿಯಾಗಿಲ್ಲ. ಇದು ಸಂವಿಧಾನದ ಸೋಲು ಅನ್ನೋದನ್ನು ಇವರು ಒಪ್ಕೊಳ್ಳೋದಿಲ್ಲ. ಮೇಲ್ಪದರದಲ್ಲಿ ನೀವು ಸೋತಿದ್ರೆ ಇವ್ರು ಹೇಳ್ತಾರೆ, ನೀವು ಸೋತಿದ್ರೆ ಇವ್ರು ಹೇಳ್ತಾರೆ. ಹೀಗಾಗಿ ರಾಹುಲ್ ಗಾಂಧಿಯವ್ರದ್ದಾಗಿರ್ಬೋದು, ಮತ್ತು ಅದೇ ಕಾಲಕ್ಕೆ ನಮ್ಮ ಮೋದಿಯವ್ರದ್ದಾಗಿರ್ಬೋದು, ಒಂದು ಮಾತಿನಲ್ಲಿ ಮಾತ್ರ ಹೇಳ್ಬೋದಾಗಿದೆ. ಇಷ್ಟರೊಳಗೆ ಇಲ್ಲಿವರೆಗೆ 10 ವರ್ಷ ಆಡಳಿತ ಮೋದಿಯವ್ರದ್ದು. ಈ ಮೋದಿಯವರ ಆಡಳಿತ ಇನ್ನಷ್ಟು 20-30 ವರ್ಷ ಮುಂದೆ ಇದೇ ರೀತಿಯಾಗಿ ಮುಂದುವರೆದ್ರೆ ಇನ್ನೂ ಕಠೋರವಾದ ದಿನ ಬರ್ಬೋದು. ಯಾಕಂದ್ರೆ ಒಂದು ದೇಶ ಒಂದು ಇಲೆಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಇವತ್ತೀಗ ಒಂದು ದೇಶ ಒಬ್ಬ ಮನುಷ್ಯನಿಗೆ ಇಡೀ ಒಂದು ಏನಪ್ಪ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಒಪ್ಪಿಸ್ಬಿಡುವಂಥ ಪ್ರಸಂಗದಲ್ಲಿ ಇದೊಂದು ಏನು ರಾಜಕೀಯವಾಗಿ ಏನೋ ಸಮಾನತೆ ಅದು ಸಹಿತ ಇನ್ನಷ್ಟು ದೂರ ಹೋಗುವಂಥ ಸಾಹಿತ್ಯಗಳಿದ್ದಾವಂತ. ಒಬ್ಬ ಡಿಕ್ಟೇಟರ್ ನಿರ್ಮಾಣ ಆಗುವಂಥ ಎಲ್ಲ ಸಾಹಿತ್ಯಗಳಿದ್ದಾವಂತ ವಾದ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಸಂವಿಧಾನದ ಕುರಿತಾಗಿ ಇವತ್ತು ಮಾತಾಡಿದ ಮಾತುಗಳನ್ನ ನೆನಪಿಸ್ಕೊಂಡಾಗ ಇವತ್ತು ಈ ದೇಶ ದುಸ್ಥಿತಿಯನ್ನು ನೋಡಿದಾಗ ಸಂವಿಧಾನ ಇಲ್ಲಿವರೆಗೆ ಅಪಯಶಸ್ಸನ್ನು ಅನುಭವಿಸಿದ ಅನ್ನೋದು ಅಷ್ಟು ಸತ್ತಿದ್ರು. ನಮಗೆ ಇವತ್ತಿಗೂ ಸಹಿತ ಒಂದು ರಾಜಕೀಯ ಏನೋ ಒಂದು ಅದಪ್ಪ ಶಕ್ತಿ ಅಂತ ಹೇಳುವಂಥ ಒಂದಿಷ್ಟು ಏನಾದರೂ ಉಳಿದ್ರೆ ಸಂವಿಧಾನ ಅದು ಯಾವ ಪ್ರಮಾಣದಲ್ಲಿ ಯಶಸ್ವಾಗಬೇಕಾಗಿತ್ತು ಆ ಪ್ರಮಾಣದಲ್ಲಿ ಆಗಿಲ್ಲ. ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು ಕಂಡಂಥ ಕನಸು ಇವತ್ತಿಗೂ ನನಸಾಗಿಲ್ಲ. ಹೀಗಾಗಿ ಸಂವಿಧಾನ ಫೇಲ್ಯೂರ್ ಆಗಿದೆ. ಸಂವಿಧಾನ ಫೇಲ್ಯೂರ್ ಆಗೋದ ಕಾರಣ ಅಂದ್ರೆ ಅಧಿಕಾರ ದಾಹ, ದುಡ್ಡು ಒಂದು ಕಡೆ ಒಬ್ಬರ ಕಡೆ ಅಥವಾ ಒಂದು ಸಮುದಾಯ ಕಡೆ ಉಳಿದಂಥದ್ದು. ಅದೇ ಕಾಲಕ್ಕೆ ಶಿಕ್ಷಣ ಎಲ್ಲರಿಗೂ ಸಿಗಲಾರುವಂಥದ್ದು. ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಕ್ಕಿದ್ರೆ ಹೈಯರ್ ಎಜುಕೇಷನ್ ಶಿಕ್ಷಣ ಸಿಗ್ತಾನೆ PUC ತನಕ ಅಂತಲ್ಲ, ಹೈಯರ್ ಎಜುಕೇಷನ್ ಸಿಕ್ಕಾಗ ಮಾತ್ರ ಅದು ಈ ದೇಶಕ್ಕೆ ಒಂದು ಏನಪ್ಪ ಅಂತಂದ್ರೆ ಸಂವಿಧಾನ ಇಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ಆಗ್ತದೆ. ಆ ದಿಶೆಯಲ್ಲಿ ಪ್ರಯತ್ನ ಮಾಡಬೇಕಾಗ್ಯದ, ಮಾಡೋರು ಯಾರು ಅನ್ನೋದು ಅಷ್ಟು ಸತ್ಯ ಆಗ್ಯದ. ಈಗಾಗಲೇ ಅನೇಕ ಮಾತುಗಳನ್ನ ನಮ್ಮ ರಾಹುಲ್ ಗಾಂಧಿಯವರು ಮಾತಾಡಿದ್ದಾರೆ, ಏನೆಲ್ಲ ಮಾಡಿದ್ದಾರೆ. ಯಾಕಂದ್ರೆ ಯುವಕರಿದ್ದಾರೆ, ಅವ್ರು ಸ್ವಲ್ಪ ಏನೋ ಶಿಕ್ಷಣ ಕೊಟ್ಟಿದ್ದಾರೆ ಅಷ್ಟೇ. ಆ ಶಿಕ್ಷಣಗಳು ಒಂದು ಏಕಲವ್ಯನ ಉದಾಹರಣೆ ಕೊಡ್ತಾ ಇದ್ದಾರೆ. ಹೆಬ್ಬಳ ಯಾವ ರೀತಿ ಕಳೆದು ಬಿಡ್ತಾ ಇದ್ದಾರಪ್ಪ ಅಂತ ನಮಗೆಲ್ಲ ಕೊಟ್ಟಿದ್ದಾರೆ, ಹೆಬ್ಬಳ್ಳಿ ತೊಗೊಂಡ್ಬಿಟ್ಟಿದ್ದಾರಂತ. ಇವತ್ತು ನಾವು ಉದ್ಯೋಗಿಲ್ಲ, ನಿರುದ್ಯೋಗಿಗಳಾಗಿದ್ದೀವಿ, ಶಿಕ್ಷಣ ಸರಿಯಾಗಿಲ್ಲ ಅನ್ನೋಂಥ ಮಾತನ್ನು ರೆಫರ್ ಮಾಡಿ ಹೇಳ್ತಾ ಇದ್ದಾರೆ. ಇದರಂತ ಅವ್ರು ನಾಳೆ ಬಂದಂತ ಅದನ್ನು ಮಾಡ್ತಾರೆ ಅಂತ ನಮಗೆ ಗ್ಯಾರಂಟಿ ಇಲ್ಲದೆ ಹೋದರು ಇವ್ರಿಗಿಂತ ಒಳ್ಳೆಯ ಆಡಳಿತ ಕೊಡೋ ಪ್ರಯತ್ನ ನಿಶ್ಚಿತ ಮಾಡ್ತಾರೆ ಅಂತೇಳಿ ಇವತ್ತು ಅನಿಸ್ಲಿಕ್ಕತ್ತದ. ಯಾಕಪ್ಪ ಅಂದ್ರೆ ಎಲ್ಲಿವರೆಗೆ ಒಬ್ಬ ವ್ಯಕ್ತಿ ಮುಂದೆ 10 ರೂಪಾಯಿ ಬೀಳೋದಿಲ್ಲೋ ಅಲ್ಲಿವರೆಗೂ ಸಜ್ಜನೋ ದುರ್ಜನೋ ಗೊತ್ತಾಗೋದಿಲ್ಲ. ಯಾವಾಗ 10 ರೂಪಾಯಿ 100 ರೂಪಾಯಿ ಬಿದ್ದಾಗ ಎತ್ತಿ ತೊಗೊಂಡಾಗ ನಮ್ಗೆ ಗೊತ್ತಾಗ್ತದೆ ಇವು ಪ್ರಾಮಾಣಿಕರು ಅಪ್ರಾಮಾಣಿಕರು ಅಂತೇಳಿ. ಇವತ್ತು ಇಲ್ಲಿವರೆಗೆ BJP ಸಾಕಷ್ಟು ಆದರ್ಶದ ಮಾತಾಡಿದ್ರು ಸಹಿತ ಈಗ ಅವ್ರನ್ನೂ ಅಧಿಕಾರ ಬಿದ್ದಿದೆ. ಅವ್ರು ಏನು ಮಾಡಿದ್ದಾರೆ ಅನ್ನೋದು ಈ 10 ವರ್ಷ ನಾವು ನೋಡಿದ್ದೀವಿ. ಈ ನೆಲೆಯಲ್ಲಿ ಏನೂ ಆಗಲಿ ಸಮತಾವಾದ ನೆಲೆಗಟ್ಟಿನಲ್ಲಿ ಅದಕ್ಕಿಂತಲೂ ಸಮಾಜವಾದ ಲೋಹಿಯ ನೆಲೆಗಟ್ಟಿನಲ್ಲಿ ಈ ಆಸ್ತಿ ಹಂಚುವಂಥ ದಿನಗಳು ಬರ್ಬೋದಾ ಅಂತೇಳಿ ವಿಚಾರ ಮಾಡಬೇಕಾಗ್ಯದ. ಆಸೆ
ಇಟ್ಕೊಳ್ಳು. ಯಾಕಂದ್ರೆ ಇಂದಿನ ಸಮಾನತೆ ಬಂದಿತ್ತು ಅಂತೇಳಿ ಒಟ್ಟಿನಲ್ಲಿ ನಮ್ಮ ಸಂವಿಧಾನ ಅದ. ಆದ್ರೆ ಸಂವಿಧಾನ ಬಯಸಿದಂಥ ಸಮಾಜ ನಮ್ಮಲ್ಲಿ ಆಗಿಲ್ಲ. ಲೋಕ ಕಲ್ಯಾಣದ ವ್ಯವಹಾರ ತೋರಿಕೆಗೆ ಆಗಿದವಿನ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಮಾನತೆ ಬಂದಿರೋ ಅಷ್ಟು ಸತ್ಯತೆ ಸಂದರ್ಭ ಹೇಳ್ತಾ ನಿಮಗೆ ಈ ವಿಚಾರಗಳು ಲೈಕ್ ಆಗಿರ್ಬೋದು, ಆಗದೇ ಇರ್ಬೋದು, ಏನೂ ಆಗಲಿ ಲೈಕ್ ಮಾಡಿರಿ ಅಥವಾ ಡಿಸ್ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಉದ್ದೇಶಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ H16 ನ್ಯೂಸ್ ಅಂದ್ರೆ ಹೇ ಸೀತಾರಾಮ್, ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.